ನಮಸ್ತೆ ಡಾಕ್ಟರ್. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ನಾವು ಚರ್ಮ ಸಮಸ್ಯೆ ಅಥವಾ ಸೋರಿಯಾಸಿಸ್ ಅಂತ ಏನ್ ಹೇಳ್ತೀವಿ, ಈ ಸಮಸ್ಯೆಯನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಇದಕ್ಕೆ ಏನ್ ಕಾರಣ ಇರಬಹುದು? ಓಕೆ, ಮೊದಲು ಈ ಸೋರಿಯಾಸಿಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಆಚಾರ್ಯರು ಈ ಸೋರಿಯಾಸಿಸ್ ಅನ್ನ ನಾವು ಏಕಕುಷ್ಠ ಅಂತ ಕಂಪೇರ್ ಮಾಡ್ತಾ ಹೋಗ್ಬೋದು. ಈ ಸೋರಿಯಾಸಿಸ್ ಕಂಡೀಷನ್ ಅನ್ನೋದು ಆಟೋ ಇಮ್ಯೂನ್ ಡಿಸಾರ್ಡರ್. ಯೂಶಲಿ ನೋಡಿರ್ತೀರಾ, ಈ ಸೋರಿಯಾಸಿಸ್ ಸಮಸ್ಯೆ ಹೇಗಾಗ್ಬಿಡುತ್ತೆ, ಸೀಸನ್ ವೈಸ್ ಬರ್ತಾ ಹೋಗುತ್ತೆ. ತುಂಬಾ ಮಳೆ ಚಳಿ ಇದ್ದಾಗ ಜಾಸ್ತಿ ಆಗೋದು, ಹಾಗೆಯೇ ಸಮ್ಮರ್ ಬಂದ ತಕ್ಷಣ ಕಡಿಮೆ ಆಗೋದು, ಹೀಗೆ ರಿಪೀಟ್ ಸೀಸನ್ ವೈಸ್ ಈ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೇವೆ. ಈ ಸೋರಿಯಾಸಿಸ್ ಅಂತಹ ಕಂಡೀಷನ್ಗಳಲ್ಲಿ ಯೂಶಲಿ ರಕ್ತ ಆಗಿರಬಹುದು, ತ್ವಕ್ಕಾಗಿರಬಹುದು, ಮಾಂಸ ಆಗಿರಬಹುದು, ಹಾಗೆ ಅಂಬು ಅಂದ್ರೆ ಸಿರಮ್ ಏನಾಗುತ್ತೆ ಎಲ್ಲವೂ ವಿಷೇಟ್ ಆಗ್ತಾ ಹೋಗಿರುತ್ತೆ. ಹಾಗಾಗ್ಬಿಟ್ಟು ನಮ್ಮ ಚರ್ಮದ ಮೇಲೆ ಲೇಷನ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಜನಕ್ಕೆ ಸ್ಕಾಲ್ಪ್ ಸೋರಿಯಾಸಿಸ್ ಆಗಿರಬಹುದು, ಅಂದ್ರೆ ಬರೀ ತಲೆಯ ಭಾಗಗಳಲ್ಲಿ ಸೋರಿಯಾಸಿಸ್ ಸಮಸ್ಯೆ ಶುರು ಆಗುತ್ತೆ. ಸ್ವಲ್ಪ ಜನಕ್ಕೆ ಮೈ ಮೇಲೆ ಎಲ್ಲ ಈ ಸಮಸ್ಯೆಗಳನ್ನ ನೋಡ್ತಾ ಹೋಗ್ತೇವೆ. ಇದು ಹೇಗಾಗ್ತಾ ಹೋಗುತ್ತೆ ಅಂದ್ರೆ ಫಿಶ್ನ ಸ್ಕೇಲ್ ಹೇಗಿರುತ್ತೋ ಅದೇ ರೀತಿ ಈ ಸಮಸ್ಯೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಅದು ಫ್ಲೇಕ್ಸ್ ತರ ಪೌಡರ್ ಬೀಳ್ತಾ ಹೋಗುತ್ತೆ. ಸ್ವಲ್ಪ ಜನಕ್ಕೆ ಕಡತ ಇರುತ್ತೆ, ಹಾಗೆ ಉರಿ ಇರುತ್ತೆ, ರೆಡ್ಡಿಶ್ನೆಸ್ ಇರುತ್ತೆ. ಸ್ವಲ್ಪ ಜನಕ್ಕೆ ಅಪ್ ಟು ಬ್ಲಾಕಿಶ್ ತನಕನೂ ಕಲರ್ ಡಿಸ್ಕಲರೇಷನ್ ಅನ್ನ ನಾವು ನೋಡ್ತಾ ಹೋಗ್ತೇವೆ ಚರ್ಮದ ಮೇಲೆ. ಹಾಗಿದ್ರೆ ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನು ಅಂತ ಅಂದ್ರೆ ಫುಡ್ ಮತ್ತೆ ಲೈಫ್ ಸ್ಟೈಲ್ ಆಗಿರಬಹುದು. ಯಾಕೆ ಅಂದ್ರೆ ಬರೀ ಫುಡ್ ಅಷ್ಟೇ ಅಲ್ಲದೆ ನಿಮಗೇನಾದ್ರೂ ಆಂಗ್ಸೈಟಿ ಆಗಿರಬಹುದು, ಡಿಪ್ರೆಷನ್ ಆಗಿರ್ಬೋದು, ಹಾಗೆ ಸ್ಟ್ರೆಸ್, ಭಯ, ಈ ತರದ ಏನಾದ್ರೂ ಮಾನಸಿಕ ಸಮಸ್ಯೆಗಳಿದ್ರೂ ಕೂಡ ಈ ಸಮಸ್ಯೆನ ಅದು ಹೆಚ್ಚಾಗಿ ಮಾಡ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ನಾವು ಈ ಸೋರಿಯಾಸಿಸ್ ಸಮಸ್ಯೆನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತಾನು ಕೂಡ ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಹಾಗಿದ್ರೆ ಯಾವುದನ್ನ ಕಡ್ಡಾಯವಾಗಿ ನಾವು ಬಿಡ್ಲೇಬೇಕು ಅಂತಂದ್ರೆ ಈ ಸೋರಿಯಾಸಿಸ್ ಅಂತ ಸಮಸ್ಯೆಗಳಿರೋರು ಮೊದಲನೆಯದು ನಿಮಗೇನಾದ್ರೂ ಹ್ಯಾಬಿಟ್ಸ್ಗಳಿದೆ, ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದು, ಸ್ಮೋಕಿಂಗ್ ಅಂತಹ ಹ್ಯಾಬಿಟ್ಗಳಿತ್ತು ಅಂದ್ರೆ ಅವಾಯ್ಡ್ ಮಾಡ್ತಾ ಬರಬೇಕು. ಅದರ ಜೊತೆಗೆ ನೀವೇನಾದ್ರೂ ಆಹಾರಗಳು ಅಜೀರ್ಣ ಆಗೋ ರೀತಿ ತಗೊಳ್ತಾ ಇದ್ರೆ ಅವಾಯ್ಡ್ ಮಾಡ್ತಾ ಬರಬೇಕು. ಅದಷ್ಟೇ ಅಲ್ಲದೆ ಹಾಲಿನ ಪ್ರಾಡಕ್ಟ್ಸ್ಗಳು, ಎಸ್ಪೆಷಲಿ ಹಾಲು ಮೊಸರು ಅಂತಹ ಪ್ರಾಡಕ್ಟ್ಸ್ಗಳು, ಹಾಗೆಯೇ ರಿಪೀಟ್ ಫ್ರೈಡ್ ಐಟಮ್ಸ್ಗಳು, ಚಿತ್ರಾನ್ನ, ಪುಳಿಯೋಗರೆ ಅಂತಹ ಐಟಮ್ಸ್ಗಳು, ಹಾಗೆಯೇ ಫ್ರಿಜ್ಜಲ್ಲಿ ಇಟ್ಟು ಮರುಬಳಕೆ ಮಾಡಿ ದೋಸೆ ಪಡ್ಡುಗಳ ಫರ್ಮೆಂಟೆಡ್ ಫುಡ್ಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡ್ತಾ ಬಂದ್ರೆ, ಹಾಗೆಯೇ ಹಾಲು ಮೊಸರು ಹಾಕೊಂಡು ಊಟ ಮಾಡುವಂಥದ್ದಾಗಿರ್ಬೋದು, ವಿರುದ್ಧ ಆಹಾರಗಳನ್ನ ಸೇವನೆ ಮಾಡ್ತಾ ಬಂದ್ರೆ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೇನೆ ನಿಮಗೇನಾದ್ರೂ ತುಂಬಾ ಸ್ಟ್ರೆಸ್ ಇತ್ತು ಅಂದ್ರೆ ಅದನ್ನ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲೂ ಕೂಡ ಗಮನ ಕೊಡಬೇಕು. ಎವ್ರಿ ಡೇ ಮೆಡಿಟೇಷನ್ ಮಾಡೋದು ಕೂಡ ಈ ಸಮಸ್ಯೆಯನ್ನ ಅಂಡರ್ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಸಹಾಯಕಾರಿ ಆಗುತ್ತೆ. ಈ ಸೋರಿಯಾಸಿಸ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಕಡ್ಡಾಯವಾಗಿ ನೀವು ಆಹಾರ ಪದ್ಧತಿಯಲ್ಲಿ ಏನನ್ನ ಇನ್ಕ್ಲೂಡ್ ಮಾಡಬೇಕು ಅಂತಂದ್ರೆ ಮೊದಲನೆಯದು, ನೀವು ತೆಗೆದುಕೊಳ್ಳುವಂತಹ ಆಹಾರ ಸುಲಭವಾಗಿ ಜೀರ್ಣ ಆಗುವಂಥದ್ದಿರ್ಲಿ. ಹಾಗೆ ನೀವು ಬಳಸುವಂತಹ ಅಕ್ಕಿ ಆದಷ್ಟು ಕೆಂಪಕ್ಕಿನ ಬಳಸ್ತಾ ಬನ್ನಿ. ಹಾಗೆ ಹೆಸರು ಕಾಳನ್ನ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಹಾಗೆ ಕುಡಿಯುವಂತಹ ನೀರು ಆದಷ್ಟು ಉಗುರು ಬೆಚ್ಚಗಿನ ನೀರನ್ನ ಸೇವನೆ ಮಾಡ್ತಾ ಬರಬೇಕು. ಇದರ ಜೊತೆಗೆ ನಿಮ್ಮ ಆಹಾರದಲ್ಲಿ ನೀವು ಕಹಿ ಮತ್ತು ಒಗರು ರಸ ಇರುವಂತಹ ಆಹಾರಗಳನ್ನ ಇನ್ಕ್ಲೂಡ್ ಮಾಡ್ತಾ ಬರಬೇಕು. ಹಾಗೇನೆ ಇದರ ಜೊತೆಗೆ ಮಿತವಾದ ವ್ಯಾಯಾಮ ಹಾಗೂ ನೀವು ಸ್ವಲ್ಪ ಧ್ಯಾನವನ್ನ ಮಾಡೋದನ್ನ ರೂಢಿಯಲ್ಲಿ ಇಟ್ಕೊಂಡ್ರೆ ಆದಷ್ಟು ನೀವು ಈ ಸೋರಿಯಾಸಿಸ್ ಅಂತಹ ಸಮಸ್ಯೆಯನ್ನ ವೆಲ್ ಮ್ಯಾನೇಜ್ ಮಾಡ್ತಾ ಹೋಗಬಹುದು. ಓಕೆ ಡಾಕ್ಟರ್, ಹಾಗಿದ್ರೆ ಆಯುರ್ವೇದ ಪದ್ಧತಿಯಲ್ಲಿ ನಾವು ಈ ಸಮಸ್ಯೆಯನ್ನ ಸರಿ ಮಾಡ್ಕೋಬಹುದಾ? ಓಕೆ, ಆಯುರ್ವೇದ ಪದ್ಧತಿಯಿಂದ ನೀವು ಸೋರಿಯಾಸಿಸ್ ಸಮಸ್ಯೆಯನ್ನ ವೆಲ್ ಮ್ಯಾನೇಜ್ ಮಾಡ್ತಾ ಹೋಗಬಹುದು. ಅಂದ್ರೆ ಈ ಸೋರಿಯಾಸಿಸ್ ಅಂತಹ ಕಂಡೀಷನ್ಗಳಲ್ಲಿ ನಾವು ಶೋಧನಾ ಕರ್ಮಗಳನ್ನ ಮಾಡಿಸ್ತಾ ಹೋಗ್ತೀವಿ. ಅಂದ್ರೆ ನಿಮ್ಮ ಬಾಡಿನ ಪ್ಯೂರಿಫಿಕೇಶನ್ ಮಾಡೋದು ಅಥವಾ ಡಿಟಾಕ್ಸಿಫಿಕೇಶನ್ ಮಾಡೋದ್ರ ಮೂಲಕ ಅನೇಕ ವಿಧಗಳಿವೆ. ವಮನ ಇದೆ, ವಿರೇಚನೆ ಇದೆ, ಹೀಗೆ ಅನೇಕಷ್ಟು ಪ್ರೊಸೀಜರ್ಗಳಿಂದ ನೀವು ಈ ಸೋರಿಯಾಸಿಸ್ ಸಮಸ್ಯೆಯನ್ನ ಕಡಿಮೆ ಮಾಡ್ತಾ ಹೋಗಬಹುದು. ಓಕೆ ಡಾಕ್ಟರ್, ಸೋರಿಯಾಸಿಸ್ ಸಮಸ್ಯೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದ.